ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸವಿತಾ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾವಿಲ್ಲಿ ಚೆನ್ನಾಗಿದ್ದೀವಿ. ಇವತ್ತು ಸಂಡೇ. ಏನು ವ್ಲಾಗ್ ಮಾಡಿಲ್ಲ, ನಾನು ಏನೇನು ವಿಡಿಯೋ ಮಾಡಿಲ್ಲ ಇವತ್ತು. ಯಾಕಂದರೆ ಬೆಳಿಗ್ಗೆ ನಾವು 7 o'clock ನಮ್ಮ ಆಯಿ ಮನೆಗೆ ಹೋದ್ವಿ. ಯಾಕಂದ್ರೆ ಆಯಿಗೆ ಸ್ವಲ್ಪ ಜ್ವರ ಬಂದು ಹುಷಾರಿಲ್ಲ. ಅದಕ್ಕೆ ಬೆಳಿಗ್ಗೆನೇ ಆ ಕಡೆ ಹೋದವರು. ಇವಾಗ ಬಂದ್ವಿ, ನಾವು 8:30 ಬಂದ್ವಿ. ಬಂದು ಇಷ್ಟೊತ್ತಾಯಿತು ಊಟ ಮಾಡೋದು. ನಾಳೆ ಬೆಳಿಗ್ಗೆ ಮತ್ತೆ ಸ್ಕೂಲ್ ಇದೆಯಲ್ಲ, ಸ್ಕೂಲ್ ರಜೆ ಮಾಡೋಂಗಿಲ್ಲ. ಬ್ಯಾಗೆಲ್ಲ ತೊಗೊಂಡೋಗಿದ್ರೆ, ಸ್ಕೂಲ್ ಬ್ಯಾಗ್ ತೊಗೊಂಡೋಗಿದ್ರೆ ಹಾಗೆ ಹೋಗಿ ಬರ್ಬೋದಿತ್ತು ಸ್ಕೂಲಿಗೆ. ಬಟ್ ಏನೂ ತೊಗೊಂಡೋಗಿಲ್ಲ ನಾನು. ಲಂಚೆಲ್ಲ ರೆಡಿ ಮಾಡಬೇಕು ಬೆಳಿಗ್ಗೆ ಎಂದು ಬಂದು ಮಾಡೋಕ್ಕಾಗಲ್ಲ. ಅದಕ್ಕೆ ಬಂದು ಅವ್ನು ಸ್ಕೂಲ್ ಕಳಿಸಿ ಮತ್ತೆ ಹೋಗೋಣ ಅಂತ. ಸ್ವಲ್ಪ ಜ್ವರ ಇದೆ. ಇವಾಗಿನ ಜ್ವರ ಏನು ಫುಲ್ಲು ಟಯರ್ಡ್ ಮಾಡಿಬಿಟ್ಟಿದೆ. ಸುಸ್ತು, ತಲೆನೋವು ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕಲ್ವಾ. ಅದಕ್ಕೆ ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಕೊಂಡು ಬಂದ್ವಿ. ಯಾವುದೇ ವಿಡಿಯೋವನ್ನು ಮಾಡಿಲ್ಲ. ಅದಕ್ಕೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಿಬಿಟ್ಟು ಹಂಗೆ ಹೋಗೋಣ, ಮಲ್ಕೊಳ್ಬೇಕು. ಈಗ ಟೈಮ್ ಆಗಿದೆ, ನೈಟು. ನಾನು ಇವಾಗ ಮಾಡ್ತಾಯಿರೋದು. ಡೈಲಿ ಮಾರ್ನಿಂಗೇ ನಾನು ವಿಡಿಯೋ ಮಾಡಿಕೊಂಡು ಆಮೇಲೆ ಎಲ್ಲ ವಿಡಿಯೋನ ಆ್ಯಡ್ ಮಾಡ್ತಿದ್ದೆ. ಬಟ್ ಇವತ್ತು ಏನು ಮಾಡೋಕ್ಕಾಗದೇ ಇರೋದ್ರಿಂದ ಇವಾಗ ವಿಡಿಯೋ ಮಾಡಿ ನಿಮ್ಮ ಜೊತೆ ಮಾತಾಡಿಕೊಂಡು ವಿಡಿಯೋ ಆ್ಯಡ್ ಮಾಡೋಣ ಅಂದ್ಕೊಂಡೆ. ನಾನು ಆಲ್ರೆಡಿ ಮಾಡಿರುವಂಥ ಒಂದು ರೆಸಿಪಿ ಇದೆ, ಜಾಮೂನ್ ಮಾಡಿದ್ದೀನಿ. ಅದೇ ರೆಸಿಪಿ ಆ್ಯಡ್ ಮಾಡ್ತೀನಿ. ಮತ್ತು ಇನ್ನೂ ಒಂದೇನು ಅಂದರೆ, ನಿನ್ನೆ ಸ್ಯಾಟರ್ಡೆ ಮಾರ್ನಿಂಗು ಒಂದು 7 o'clock ಒಂದು ಕೋಗಿಲೆ ಬಂದು ನಮ್ಮ ಮನೆ ಎದುರಿಗೆ ಮರದಲ್ಲಿ ಕೂತಿದೆ. ಅದು ಮಾರ್ನಿಂಗ್ ಬಂದಿರೋದು. ಫುಲ್ ಮಳೆ ಇದೆ ಮತ್ತು ಅದರಲ್ಲಿ ಅದಲ್ಲೇ ಇದೆ. ಯಾರನ್ನ ಹುಡುಕ್ತಾ ಇದೆಯೋ ಅಥವಾ ಏನು ಮರಿನ ಹುಡುಕ್ತಾ ಇದೆಯೋ ಏನೋ ಗೊತ್ತಿಲ್ಲ. ಫುಲ್ ಅಲ್ಲೇ ಟೊಂಗೆ ಮೇಲೆ ಕೂತಿದ್ದೆ. ಆ ಕಡೆ ಟೊಂಗೆಯಿಂದ ಈ ಕಡೆಯಿಂದ ಆ ಕಡೆ ಅಲ್ಲೇ ಸ್ವಲ್ಪ ಸ್ವಲ್ಪ ಮರೆ ಆಗ್ತಾಯಿದೆ. ನಾವಾದರೆ ಟೇಷನು, ಯಾರೋ ಮಿಸ್ ಆಗಿದ್ದಾರೆ, ಅವ್ರಿಗೆ ಕಾಲ್ ಮಾಡೋದು, ಕಾಲ್ ಮಾಡೋದು ಅಂತ ಮಾಡ್ತೀವಿ. ಪಾಪ ಅವರು ಮೂಕ ಪಕ್ಷಿ ಏನು ಮಾಡ್ತಾರಲ್ವ. ಎಷ್ಟೊತ್ತಿದೆ ಅಂದರೆ ಕೂಗತ್ತೆ ಅಂದ್ರೆ ಹಂಗೆಲ್ಲ ಫುಲ್ಲು ಕೂಗ್ತಾನೆ ಇದೆ. ನನ್ನ ಮಗ ಬೆಳಿಗ್ಗೆ ಸ್ಕೂಲಿಗೆ ಹೋಗೋನು ನೋಡಿ ಹೋಗಿದ್ದ. ಆಫ್ಟರ್ನೂನ್ ಬಂದು ನೋಡಿ ಮಲಗಿದ್ದ. ಮತ್ತು ಇವನಿಗೆ ಗೆದ್ದಾಗಲೂ ಅಲ್ಲೇ ಕೂತಿತ್ತು. ಸ್ವಲ್ಪ ವಿಡಿಯೋನ ನಾನು ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಕ್ಲಿಪ್ ಆ್ಯಡ್ ಮಾಡ್ತೀನಿ. ಅದಕ್ಕೆ ಬೇಜಾರಾಯಿತು, ಯಾರು ಹುಡುಕ್ತಾ ಇದೆ ಅಂತ. ನಾನೊಂದು 7 ಗಂಟೆ ತನಕ ನೋಡಿದೆ. ಆಮೇಲೆ ಸೌಂಡೇ ಬಂದಿಲ್ಲ. ಕತ್ಲೆ ಆಯ್ತಲ್ಲ, ಕಾಣಿಸೇ ಇಲ್ಲ. ಅದು ಇತ್ತೋ ಏನೋ ಗೊತ್ತಿಲ್ಲ. ಹಂಗೆ ಇವತ್ತು ಬೆಳಿಗ್ಗೆ ಎದ್ದು ನೋಡಿದ್ದೀನಿ, ಅಲ್ಲಿ ಇರಲಿಲ್ಲ. ಅದು ಹೋಗಿದೆ ಅನಿಸುತ್ತೆ. ತುಂಬ ಬೇಜಾರಾಯಿತು ನೋಡಿಬಿಟ್ಟು. ಎಷ್ಟು ಫೀಲ್ ಮಾಡ್ತಾ ಇದ್ದಲ್ವ. ಯಾರನ್ನೋ ಕಳ್ಕೊಂಡಿದ್ದೆ, ಮರಿನ ಕಳ್ಕೊಂಡಿದ್ಯೋ, ಅಮ್ಮನ ಕಳ್ಕೊಂಡಿದೆಯೋ ಗೊತ್ತಿಲ್ಲ. ಒಟ್ಟು ಅಷ್ಟು ಕೂಗ್ತಾ ಇದೆ ಅಂದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೆ. ಒಂದೇ ಸಮಾನ ಕೂಗ್ತಾ ಇದೆ. ನಾವು ಯಾರಾದರೂ ನೋಡಿದ್ರೆ ಸ್ಟಾಪ್ ಮಾಡುತ್ತೆ. ನಾವು ಸ್ವಲ್ಪ ಹೊತ್ತು ಬಿಟ್ಟು ಒಳಗೆ ಬಂದರೆ ಮತ್ತೆ ಸ್ಟಾರ್ಟ್ ಮಾಡುತ್ತೆ. ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅದನ್ನು ಕ್ಲಿಪ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಓಕೆ, ನನ್ನ ವಿಡಿಯೋ ಯಾರಿಗೆ ಇಷ್ಟ ಆಗ್ತಾಯಿದೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ ಯು. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇಷ್ಟು ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಆ ಕಡೆ ಹೋಗಿ ಕೂತಿದ್ದೆ ಮಗ. ಕಾಣಿಸ್ತು ಪಜ್ಜು? ಎರಡಿಲ್ಲ, ಒಂದೇ ಇದೆಯೋ? ಬೆಳಿಗ್ಗೆಯಿಂದನೂ ಒಂದೇ ಇದೆ ಅದು. ನೀನು ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗಿ ನೋಡಿದ್ದೆ ಹೇಳು? ಹಾಂ, ಆವಾಗ ಅಲ್ಲಿತ್ತಲ್ಲ. ಇವಾಗ ಅಲ್ಲಿಗೆ ಹೋಗಿ ಕೂತ್ಕೊಂಡಿದೆ ಪಾಪ. ಯಾರನ್ನೋ ಹುಡುಕ್ತಾ ಇದೆ ಮಗದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಬಾ ಇಲ್ಲಿ ನೋಡಿ. ಒಂದು ಬೆಳಿಗ್ಗೆಯಿಂದ ಬಂದಿದೆ. ನಾನು ಬೆಳಿಗ್ಗೆ ಎದ್ದು 7 ಗಂಟೆಗೆ ನೋಡಿದ್ದು. ಇವಾಗ 6:30. ಮಿಡ್ಲಲ್ಲಿ ಮಧ್ಯಾಹ್ನನೇ ಒಂದು ವಿಡಿಯೋ ತಗೊಂಡೆ. ಇವಾಗ 6:30 ಅಷ್ಟೊತ್ತಿಗೂ ಅಲ್ಲೇ ಇದೆ ನೋಡಿ. ಮತ್ತು ರಾತ್ರಿ ಮತ್ತೆ ವಿಡಿಯೋ ತೊಗೊತೀನಿ. ಎಷ್ಟೊತ್ತನ ಇರುತ್ತೆ ನೋಡೋಣ. ಯಾರನ್ನೋ ಕಳ್ಕೊಂಡಿದ್ದೀವಿ, ಹುಡುಕ್ತಾ ಇದೆ ಪಾಪ.
ಪ್ಲೇಸೇ ಬಿಟ್ಟು ಅಂದಿಲ್ಲ ಅದು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಂದೇ ಕೊಂಬೆ ಮೇಲೆ ಇದೆ ಅದು. ಫಸ್ಟು ಈ ಕಡೆ ಕೊಂಬೆ ಮೇಲಿತ್ತು, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ಅಲ್ಲಿಗೆ ಹೋಗಿ ಕೂತಿದೆ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಬರೋಣ ಇರು. ಹೋಗ ಒಳಗೆ ಹೋಗೋಣ, ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಇರು. ಮತ್ತೆ ಇಲ್ಲಿ ಕೂತ್ಕೊಳ್ಳುತ್ತೆ ನೋಡು. ನಾನಿಲ್ಲಿ GRB ಅವ್ರದ್ದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. 2 ಇದೆ, ಇವಾಗ ಒಂದೇ ಮಾಡ್ತಾ ಇರೋದು. ಇಲ್ಲಿ ಅಳತೆ ಮಾಡ್ಕೋಬೇಕು ನಾವು, ಒಂದು ಸರಿ ಗೊತ್ತಾಗುತ್ತೆ ನಮ್ಗೆ ಅಳತೆ ಮಾಡಿಕೊಂಡ್ರೆ. ಇಲ್ಲಿ 1 ಕಪ್ ಆಗೋಷ್ಟು ಇದೆ. ಇದನ್ನು ನೀವು ಸೋಸ್ಕೋಬೋದು, ನಾನು ಸೋಸ್ಕೊತಾ ಇಲ್ಲ, ಸಾಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕಿ ಮತ್ತು ಇದಕ್ಕೆ ಬರೀ ಒಂದು ಹಾಲು ಒಂದೇ ಹಾಕಲ್ಲ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಲು ನೀರು 2 ಮಿಕ್ಸ್ ಮಾಡಿಕೊಂಡ್ರೂ ಓಕೆ. ಸಪ್ರೇಟ್ ಇದೇ ಥರ ಒಂದು ಅಳತೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಹೋಗಿ, ಒಂದೇ ಸರಿ ಜಾಸ್ತಿ ಹಾಕ್ಬಿಡಿ. ಮತ್ತು ಬೇಕಾದರೆ ನಾವು ನೀರು ಹಾಕ್ಕೋಬೋದು. ಜಾಸ್ತಿ ಹಾಲು ಹಾಕ್ಕೋಬಾರ್ದು, ಅದು ಒಡೆದು ಬಿಡುತ್ತೆ ಬೇಗನೆ. ಅದಕ್ಕೆ ಸ್ವಲ್ಪ ಹಾಲಿನ ಜೊತೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈ ಥರ ತೆಳುವಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಥರ ಕಲಿಸ್ಲೇಬಾರ್ದು, ಮತ್ತು ಒತ್ತಿ ಕಲಿಸ್ಬಾರ್ದು. ಕೈಯಲ್ಲಿ ಏನು ಜೀವನ ಇಲ್ಲ ಅಂತ ಹೇಳ್ತೀವಲ್ಲ, ಆ ಥರ ಸ್ಮೂತಾಗಿ ಕಲಿಸ್ಕೋಬೇಕಷ್ಟೆ. ಜಸ್ಟ್ ಹಿಂಗೆ ಫಿಂಗರಲ್ಲೇ ಕಲಿಸ್ಕೋಬೇಕು. ಆಮೇಲೆ ಈ ಥರ ಆಗುತ್ತೆ, ಪೂರ್ತಿ ನೀಟಾಗಿ ಗಟ್ಟಿ ಕಲಿಸ್ಲೇಬಾರ್ದು ಚಪಾತಿ ಥರ. ಆಮೇಲೆ 1 ಕಪ್ ಇತ್ತಲ್ಲ, ನಾನಿವಾಗ ಇದಕ್ಕೆ ಸಕ್ಕರೆ ಪಾಕ ಮಾಡಬೇಕು. 1 ಕಪ್ಪಿಗೆ ನಾವು ಅಳತೆ ಮಾಡಿಕೊಂಡ್ರೆ 1 ಕಪ್ ಹಿಟ್ಟಿಗೆ 1 ಕಪ್ ಸಕ್ಕರೆ ಹಾಕಿದ್ರೆ ಸರಿ ಹೋಗುತ್ತೆ. ಯಾವಾಗಲೂ ಅದು ಎಷ್ಟಿದೆಯೋ ಅಷ್ಟೇ ಹಾಕಬೇಕು ಸಕ್ಕರೆ ಮಾತ್ರ. ಇಲ್ಲ ಅಂತಂದರೆ ಜಾಸ್ತಿ ಸ್ವೀಟ್ ಆಗುತ್ತೆ, ಜಾಮೂನ್ ಗಟ್ಟಿ ಆಗುತ್ತೆ. ಇಲ್ಲ ಅಂದರೆ ಒಂಥರ ನೀರು ಥರ ಆಗುತ್ತೆ, ಚೆನ್ನಾಗಾಗಲ್ಲ. 1 ಕಪ್ ಸಕ್ಕರೆಗೆ 2 ಕಪ್ ನೀರು, ಇದು ಪರ್ಫೆಕ್ಟ್ ಆದ ಅಳತೆ. ಈ ಥರ ಮಾಡ್ಕೊಬಿಟ್ರೆ ಜಾಮೂನ್ ಪರ್ಫೆಕ್ಟಾಗಿ ಬರುತ್ತೆ, ಚೆನ್ನಾಗಿ ಆಗುತ್ತೆ. ನಾನಿವಾಗ 2 ಕಪ್ ನೀರನ್ನು ಹಾಕಿದ್ದೀನಿ. ನಮಗೆ ಸ್ವಲ್ಪ ಪಾಕ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಸಕ್ಕರೆ ಮತ್ತು ನೀರು ಆ್ಯಡ್ ಮಾಡಿಕೊಡಿ. 1 ಏಲಕ್ಕಿನ ಜಜ್ಜಿ ಹಾಕಿದ್ದೀನಿ. ಈಗ ನಾನು ಮಾಡಿಟ್ಕೊಂಡಿದ್ನಲ್ಲ ಹಿಟ್ಟನ್ನು ಒಂದು 5 ನಿಮಿಷ ನೆನೆದ್ರೆ ಸಾಕು. ನಾವು ಪಾಕ ಮಾಡಿ ಸೈಡಲ್ಲಿ ಇಟ್ಕೋಬೇಕು ಫಸ್ಟು. ಆಮೇಲೆ ಉಂಡೆಗಳನ್ನು ಈ ಥರ ಚಿಕ್ಕದಾಗಿ ಉಂಡೆ ಮಾಡಿಟ್ಕೋಬೇಕು. ಇದು ಜಾಸ್ತಿ ದೊಡ್ಡದಾಗತ್ತೆ, ಮಾಡುವಾಗಲೇ ಚಿಕ್ಕದಾಗಿ ಮಾಡ್ಕೋಬೇಕು. ಆಮೇಲೆ ಹಾಕುವಾಗ ಸ್ವಲ್ಪ ಹೈ ಇಡಬೇಕು ನಾವು, ಅದನ್ನು ಸ್ಲೋ ಇಟ್ಟರೆ ಒಡ್ಕೊಳ್ಳುತ್ತೆ. ಹೈ ಇಡಬೇಕು ಹಾಕುವಾಗ, ಹಾಕಿ ಆದಮೇಲೆ ಸ್ಲೋ ಮಾಡಬೇಕು. ಇಲ್ಲ ಅಂದರೆ ಅದು ಸ್ಲೋ ಇಟ್ಬಿಟ್ರೆ ನಿಧಾನ ಅಲ್ಲೇ ಒಡ್ಕೊಬಿಡುತ್ತೆ. ಹಾಕುವಾಗ ಯಾವಾಗಲೂ ಫಾಸ್ಟ್ ಇಡಬೇಕು. ಹಾಕಿ ಉಂಡೆನ ಎಣ್ಣೆಲೇ ಬಿಟ್ಟ ಮೇಲೆ ಸ್ಲೋ ಮಾಡಬೇಕು. ಈ ಥರ. ಮತ್ತು ಉಂಡೆ ಸ್ವಲ್ಪ ಇದೆ, ಆಯಿಲು ಜಾಸ್ತಿ ಇದೆ ಅಂತ ಒಂದೇ ಸರಿ ಜಾಸ್ತಿ ಹಾಕ್ಕೋಬಾರ್ದು ಜಾಮೂನ್ ಮಾಡುವಾಗ. ಏನಿಲ್ಲ ಅಂದರೂ ಒಂದು 5ರಿಂದ 6 ಆಯಿತಾ, ಅಷ್ಟೇ ಹಾಕ್ಕೋಬೇಕು. ನಾನು 7 ಹಾಕಿದ್ದೀನಿ ಅಷ್ಟೇ, 6ರಿಂದ 7 ಅಷ್ಟೇ, ಕಡಿಮೆನೇ ಹಾಕ್ಕೋಬೇಕು. ಇಲ್ಲಾಂದ್ರೆ ಒಂದು ಅಳತೆ ಮಾಡ್ಕೋಬೇಕು, ಎಷ್ಟು ಉಂಡೆ ಇದೆ, ಎಷ್ಟು ಬಾರಿ ಹಾಕಬೇಕು ನಾವು ಅಂತ. ಈ ಜಾಸ್ತಿ ಹಾಕಿದ್ರೂ ಅದು ಬೇಯಲ್ಲ. ಮತ್ತೇನಂತಂದರೆ ಒಡೆದು ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕ್ರ್ಯಾಕ್ ಬಿಡಬಾರ್ದು. ನೋಡಿ, ಎಲ್ಲೂ ನಂದು ಕ್ರ್ಯಾಕ್ ಬಂದಿಲ್ಲ. ನಾನು ಇದೇ ಥರ ಮೆಥಡಲ್ಲಿ ಮಾಡೋದು. ಎಷ್ಟು ಸ್ವಲ್ಪ ನಿಧಾನ ಆಗುತ್ತೆ ಬಿಟ್ಟರೆ, ಅರ್ಜೆಂಟ್ ಆಗಬೇಕು ಅಂತ ಇಲ್ಲ. ಅರ್ಜೆಂಟ್ ಮಾಡೋಕ್ಕೋಗಿ ಮಾಡಿದ್ದನ್ನು ಕೆಡಿಸ್ಕೊಳ್ಳೋಕ್ಕಿಂತ ಸ್ವಲ್ಪ ನಿಧಾನ ಮಾಡಿದ್ರೆ ಜಾಮೂನು ಪರ್ಫೆಕ್ಟ್ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ಈ ಥರ ಸ್ಲೋ ಉರಿಲಿ ಆಗಬೇಕು. ಹಾಕುವಾಗ ಫಾಸ್ಟ್ ಇರಬೇಕು, ಹಾಕಾದ್ಮೇಲೆ ಸ್ಲೋ ಮಾಡ್ಕೋಬೇಕು. ಪೂರ್ತಿ ಕಲರ್ ಚೇಂಜ್ ಆಗಬೇಕು. ಈ ಥರ ಸುತ್ತಲೂ ನಾವು ಬಾಯ್ಲ್ ಮಾಡಿಕೊಂಡು ಕಲರ್ ಚೇಂಜ್ ಆಗಬೇಕು. ಈಗ ನಾನು ಆಲ್ರೆಡಿ ಪಾಕವನ್ನು ಮಾಡಿ ಆರಿಸ್ಕೊಂಡು ಜಸ್ಟ್ ಆರಿಸಿದ್ದೀನಿ, ಪೂರ್ತಿ ಆರಿಸ್ಬಾರ್ದು, ಸ್ವಲ್ಪ ಲೈಟ್ ಬಿಸಿ ಇದ್ದರೆ ಸಾಕು. ಈಗ ಅದನ್ನು ತೆಗೆದು ಇದರೊಳಗೆ ಹಾಕಬೇಕು. ಫುಲ್ಲು ಕುದಿಯೋ ಪಾಕಕ್ಕೆ ಹಾಕಬಾರ್ದು, ಸ್ವಲ್ಪ ಅದು ಇದಾಗಬೇಕು, ಚೂರು ಕುದ್ದು ಬಿಸಿ ಇರಬೇಕಷ್ಟೆ. ಈ ಥರ ಮಾಡಿ ಎಲ್ಲದೂ ಮಾಡ್ಕೋಬೇಕು. ಜಾಮೂನೇನೆಲ್ಲರೂ ಮಾಡ್ತಾರೆ, ಬಟ್ ನಾನು ಹೇಳಿದೆ ಈ ಥರ ಜಾಮೂನ್ ರೆಡಿ ಆದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ತಿನ್ನೋಕ್ಕೆ. ಓಕೆ, ಬಾಯ್.